ಸ್ಥಾಪನೆ ಮಾಡಿ ಅದನ್ನ ಪುನರುಜ್ಜೀವನ ಕೊಡಲಿಕ್ಕೆ ಕೈಯನ್ನು ಹಾಕಿರುವಂತಹ ಹೋರಾಟಗಾರರೇ, ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಂಚಾಲಕರಾಗಿರುವಂತಹ ಆತ್ಮೀಯರಾಗಿರುವಂತಹ ಆನಂದಪ್ಪ ಅವರೇ, ಅದು ಎಲ್ಲ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ದೂರ ದೂರದ ಊರುಗಳಿಂದ ಬಂದಿರುವಂತಹ ಮತ್ತು ಎಲ್ಲರನ್ನ ಜೈ ಬಂಧುಗಳೇ, ಇವತ್ತು ಇಂಥದೊಂದು ಸಮಾವೇಶ ಆಗಿರಬಹುದು ಅಥವಾ ಸರ್ವ ಸದಸ್ಯರ ಸಭೆ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದಷ್ಟು ವಿಚಾರಗಳನ್ನ ನಾವು ಮನನ ಮಾಡ್ಕೋಬೇಕು. ಇವತ್ತು ನಮಗೆ ದಲಿತ ಸಂಘರ್ಷ ಸಮಿತಿ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರಾಗಿರುವಂತಹ ನಮ್ಮ ತಂದೆಯಾಗಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ಈ ಸಂಘಟನೆಯನ್ನು ಕೊಂಡೊಯ್ಯಬೇಕು, ಯಾವ ರೀತಿಯಾಗಿರಬೇಕು, ಈ ಭದ್ರ ಭವಿಷ್ಯದ ಭಾರತವನ್ನ ಹೇಗೆ ಕಟ್ಟಬೇಕು ಅನ್ನುವಂತಹ ಮಾತುಗಳಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ನಮ್ಮ ಭಾರತಕ್ಕೆ ಬ್ರಿಟಿಷರು ಬಂದರು, ಅದರ ಹಿಂದಿನಿಂದಲೂ ಸಹ ಮನುವಾದಕ್ಕೆ ನಾವು ಗುರಿಯಾಗಿದ್ವಿ. ಮನುವಾದದ ಬೇರೆಯಲ್ಲಿ ನಾವು ಕಮರಿ ಹೋಗಿದ್ವಿ. ಒಂದಷ್ಟು ವೈಜ್ಞಾನಿಕ ಚಿಂತನೆಗಳು, ಪಾಶ್ಚಿಮಾತ್ಯ ವಿಚಾರಗಳು, ಇಂಗ್ಲಿಷ್ ಶಿಕ್ಷಣ ಉಸಿರಾಡಲಿಕ್ಕೆ ಅನುವು ಮಾಡಿಕೊಟ್ಟರು. ಈ ಹಿನ್ನೆಲೆಯಲ್ಲಿ ಸ್ವತಂತ್ರ ಹೋರಾಟದಲ್ಲಿ ರಾಷ್ಟ್ರೀಯ ನಾಯಕರ ಪ್ರಮುಖವಾಗಿರುವಂತಹ ಉದ್ದೇಶ ಏನಾಯ್ತಪ್ಪ ಅಂತಂದ್ರೆ ಕೇವಲ ರಾಜಕೀಯವಾಗಿರುವಂತಹ ಸ್ವತಂತ್ರವೇ ಅಲ್ಲ, ನಮಗೆ ಸಾಮಾಜಿಕವಾಗಿರುವ ಸ್ವಾತಂತ್ರ್ಯ, ಆರ್ಥಿಕವಾಗಿರುವ ಸ್ವಾತಂತ್ರ್ಯ ಬೇಕು ಅಂತ ಹೇಳಿದರು. ಹಾಗಾಗಿ ಈ ಒಂದು ರಾಷ್ಟ್ರೀಯ ಹೋರಾಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಖಡಕ್ ಹೇಳ್ತಾರೆ, ಈ ದೇಶದಲ್ಲಿ ವಾಸವಾಗಿರುವಂತಹ ಎಲ್ಲಾ ಜನರು ತುಳಿತಕ್ಕೊಳಪಟ್ಟಿರುವಂತವರು, ದಮನಕ್ಕೊಳಗಾಗಿರುವಂತವರು, ಶೋಷಣೆಗೊಳಗಾಗಿರುವಂತವರು ಇವೆಲ್ಲರೂ ಸಹ ದಲಿತರೇ. ಕೇವಲ ಎಸ್ಸಿಗಳು ಇನ್ಯಾವ ಜಾತಿಯವರು ಅಲ್ಲ ದಲಿತರು. ಎಲ್ಲಾ ರೀತಿಯಲ್ಲಿ ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಲಿಂಗಾಧಾರಿತವಾಗಿ ಮತ್ತು ಭಾಷೆ ಪ್ರಾಂತ್ಯ ಆಧಾರಿತವಾಗಿ ತುಳಿತಕ್ಕೆ ಒಳಪಟ್ಟಿರುವಂತಹ ಎಲ್ಲ ಜನರು ದಲಿತರೇ. ಮಹಿಳೆಯರು ದಲಿತರೇ, ಆರ್ಥಿಕವಾಗಿ ಹಿಂದುಳಿದ ದಲಿತರೇ ಎಂಬ ಮಾತನ್ನು ಹೇಳ್ತಾರೆ. ಇವರ ಸಬಲೀಕರಣಕ್ಕೋಸ್ಕರವಾಗಿ 1950ನೇ ಇಸ್ವಿಯಲ್ಲಿ ಜಾರಿಯಾದಂತಹ ಆ ಸಂವಿಧಾನದಲ್ಲಿ ವಿಶೇಷವಾಗಿರುವಂತಹ ಸವಲತ್ತುಗಳನ್ನು ಕೊಡ್ತಾರೆ.